ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮಾಗಿದ್ದೀರ ಅಂದ್ಕೊಂಡಿನಿ ನೋಡ್ರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ಇವತ್ತು ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರೆ ನಮ್ಮ ಮನೆ ಹತ್ರನೇ ಕಾಡಿನೊಳಗಿರೋಂಥ ದೇವಸ್ಥಾನ ರೀ. ಇಲ್ಲಿ ಶ್ರೀ ಚಂದ್ರಮೌಳೇಶ್ವರಿ ದೇವಸ್ಥಾನ ಅಂದ್ರೆ ಶಿವಪ್ಪ ಅದನ್ರಿ, ಶಿವನ ದೇವಸ್ಥಾನ ಐತಿ ಇದು ನೋಡ್ರಿ. ಕಾಡಿನೊಳಗೆ ಐತ್ರಿ ಸ್ನೇಹಿತರೆ, ತುಂಬ ಒಳಗದ ಕಾಡಿನೊಳಗೆ. ನಾವು ಇಲ್ಲಿಗೆ ನಡ್ಕೋತ ಕೂಡ ಹೋಗ್ತೀವಿ ಮತ್ತು ಗಾಡಿ ಮ್ಯಾಗಾದ್ರೂ ಹೋಗ್ಬೋದು ನೋಡ್ರಿ. ತುಂಬ ಚೆನ್ನಾಗಿ ಅದ ರೀ ದೇವಸ್ಥಾನ. ಮತ್ತು ನೋಡ್ಲಿಕ್ಕಂತೂ ತುಂಬ ಸಿಂಪಲ್ ಆಗ್ಯದ, ಭಾಳ ಏನು ಇದಿಲ್ರಿ. ಆದ್ರೆ ದೊಡ್ಡ ದೇವಸ್ಥಾನ ಅದ ನೋಡ್ರಿ. ಈ ದೇವಸ್ಥಾನದ್ದು ಪವಾಡನೇ ಜಾಸ್ತಿ ಐತಿ, ಆದರೆ ನಮ್ಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತ್ರಿ, ಅರ್ಧಂಬರ್ಧಂ ಗೊತ್ತು. ನಾವು ಕೆಲವರಿಗೆ ಅಲ್ಲಿ ಕೇಳೋಕೆ ಪ್ರಯತ್ನ ಪಟ್ವಿ ಭಟ್ರಿಗೆ, ಯಾಕಂದ್ರೆ ತುಂಬ ಅವ್ರು ಬ್ಯುಸಿ ಇದ್ರಲ್ರಿ. ಯಾಕಂದ್ರೆ ಜಾತ್ರೆ ನಡೀತಾ ಇದೆ ಅಲ್ಲಿ ದೇವಸ್ಥಾನದ್ದು, ಶಿವಪ್ಪನ ಜಾತ್ರೆ ನಡೀತಾ ಇದೆ. ಹಾಗಾಗಿ ಅವರು ಮತ್ತೆ ಇನ್ನೊಂದು ಸಲ ನಾ ಇದ್ರ ಬಗ್ಗೆ ಎಲ್ಲನೂ ಹೇಳ್ತೀನಿ ಅಂತ ಹೇಳಿದ್ರು. ಇಲ್ಲಿ ನೋಡ್ರಿ, ಪ್ರತಿಯೊಬ್ಬರು ಭಟ್ರು ಊಟ ನಡೀತಾ ಇದೆ ರೀ. ಪೂಜೆ ಬೆಳಗ್ಗೆನೇ ಆಗ್ಯದ. ನಮಗೆ ಹೋಲಕ್ಕೆ ಒಂದು ಸ್ವಲ್ಪ ಲೇಟ್ ಐತ್ರಿ ಅಲ್ಲಿ ದೇವಸ್ಥಾನಕ್ಕೆ ಹೋಲಕ್ಕೆ. ಹಂಗಾಗಿ ನಾವು ಹೋಗೋಷ್ಟಿಗೆ ಆಲ್ರೆಡಿ ಪೂಜೆ ಕೂಡ ಮುಗಿದಿತ್ತು, ಹೋಮ ಕೂಡ ಮುಗಿದಿತ್ತು, ಮತ್ತು ಭಟ್ರು ಊಟ ನಡೆದಿತ್ತು ಅಂದ್ರೆ ಪ್ರಸಾದ ರೆಡಿಯಾಗಿತ್ತು. ಅವ್ರು ಭಟ್ರದ್ದು ಅವ್ರು ಪ್ರಸಾದ ತೊಗೋತಾ ಇದ್ರು. ಅವಾಗ ನಾವು ಹೋದಿವ್ರಿ. ಸ್ವಲ್ಪ ಅಡೆತಡೆಯಾಗಿ ನಮಗೆ ಹೋಗೋಕೆ ಲೇಟ್ ಆಯಿತು ನೋಡ್ರಿ. ಒಳಗಡೆ ತುಂಬಾ ಚೆನ್ನಾಗಿ ಶಿವಪ್ಪನ ಅಲಂಕಾರ ಮಾಡ್ಯಾರ. ಅಂದ್ರೆ ಅಲ್ಲಿ ಲಿಂಗ ಐತ್ರಿ, ಲಿಂಗಕ್ಕೆ ಅಲಂಕಾರ ಮಾಡ್ಯಾರ. ಮತ್ತು ದೇವಸ್ಥಾನ ಒಳಗಡೆ ಅಂಕರು ಒಟ್ಟೆ ಲೈಟ್ ಇರಂಗಿಲ್ಲ ರೀ, ಬರೀ ದೀಪದ ಮ್ಯಾಗೆ ಇರ್ತೈತೆ ನೋಡ್ರಿ. ಹಿಂದ್ಗಡೆ ಪುಟ್ಟ ದೇವಸ್ಥಾನ ಕೂಡ ಅದಾವ್ರಿ. ಗಣೇಶ ಮತ್ತು ಅನ್ನಪೂರ್ಣೇಶ್ವರಿ ಕೆಲವೊಂದು ದೇವಸ್ಥಾನಗಳವ್ರಿ, ಚಿಕ್ಕ ದೇವಸ್ಥಾನಗಳು ಅದಾವು. ಇದು ಗಣಪತಿ ಐತ್ರಿ, ಅದ್ರ ದೇವಸ್ಥಾನ ಹಿಂದ್ಗಡೆನೇ ಗಣಪತಿ ಐತಿ. ಇಲ್ಲಿನೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಯಾರ ಸ್ನೇಹಿತರೆ. ಈ ದೇವಸ್ಥಾನ ಏನಪ್ಪ ಅಂತಂದ್ರೆ ಕಲ್ಲಿಲ್ಲೇ ಕಟ್ಟ್ಯಾರ ನೋಡ್ರಿ. ಯಾವುದಕ್ಕೂ ಅಂದ್ರೆ ಸಿಮೆಂಟಿಲಿಂತ ಮಾಡಿಲ್ಲ, ಕಲ್ಲಿಲ್ಲೇ ಕಟ್ಟ್ಯಾರ ನೋಡ್ರಿ. ಇವಾಗ ಮೆಟ್ಲು ಕೂಡ ಇದು ಕಲ್ಲಿಲ್ಲೇ ಕೆತ್ತಿ ಮಾಡಿರೋಂಥದ್ದು, ಮತ್ತು ಕರಿ ಕಲ್ಲನ್ನು ಬಳಸಿ ಮಾಡ್ಯಾರ ನೋಡ್ರಿ. ಇದು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರು. ಇಲ್ಲಿ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಯಾರ. ಪ್ರತಿಯೊಂದು ದೇವಸ್ಥಾನ ಭೀ ಕಲ್ಲಿಲಿಂತನೇ ಕಲ್ಲಿನೊಳಗೆ ಕೆತ್ತಿ ಮಾಡಿದ ದೇವಸ್ಥಾನ ನೋಡ್ರಿ. ಕಟ್ಟಿರೋದು ಕರಿ ಕಲ್ಲು ಅಂತ ಹೇಳ್ತಾರೆ ನೋಡ್ರಿ, ಆ ಕರಿ ಕಲ್ಲಿಂದು. ಮತ್ತು ಇನ್ನೊಂದು ಏನು ಸ್ನೇಹಿತರೆ, ದೇವಸ್ಥಾನಕ್ಕೆ ಅವರು ಕಲರ್ ಮಾಡಿಲ್ಲ ನೋಡ್ರಿ. ಆ ದೇವಸ್ಥಾನನ ಕಲ್ಲಿಲಿಂತನೇ ಕೆತ್ತಿ ಕಟ್ಟಿದ್ದು ದೇವಸ್ಥಾನ ರೀ. ದೇವ್ರ ಗುಡಿಗೆ ಮಾತ್ರ ಎಲ್ಲಿನೂ ಕೂಡ ಕಲರ್ ಮಾಡಿಲ್ಲ. ಬೇರೆ ಹಿಂದ್ಗಡೆ ಎಲ್ಲ ಸೈಡಿಗೆ ಕಲರ್ ಮಾಡ್ಯಾರ ನೋಡ್ರಿ. ಆ ದೇವಸ್ಥಾನಕ್ಕೆ ಕಲರೇ ಮಾಡಿಲ್ಲ ನೋಡ್ರಿ. ಆದರೂ ಕೂಡ ಭಾಳ ಪವರ್ಫುಲ್ ಅದನ ಲಿಂಗ. ಅಂದ್ರೆ ಏನೇ ಅಂದ್ಕೊಂಡ್ರೂ ಕೂಡ, ನಾವು ಏನೇ ಅಲ್ಲಿ ಹೋಗಿ ಭಕ್ತಿಯಿಂದ ಕೇಳಿದ್ರು ಕೂಡ ಅದು ಸಕ್ಸಸ್ ಆಗೋಂಥದ್ದು ದೇವಸ್ಥಾನ ಅದ ನೋಡ್ರಿ. ಭಾಳ ಅಂದ್ರೆ ಭಾಳ ಚಂದದ ಇದು. ಎಷ್ಟು ದೇವಸ್ಥಾನ ಗುಡಿ ನೋಡ್ರಿ. ಒಳಗೆ ಶಿವಪ್ಪ ಅದನ. ಮಾಮೂಲಿ ಯಾವಾಗಲೂ ಲಿಂಗ ಇರುತ್ತೆ. ಮತ್ತು ಜಾತ್ರೆ ಟೈಮ್ನಾಗ ಏನು ಮಾಡ್ತಾರೆ ರೀ, ಮೂರ್ತಿನ ಕುಂದ್ರಿಸ್ತಾರೆ ರೀ. ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಜನ ಹೊರಗಡೆ ಹೋಗ್ಯಾರ. ನಮಗೆ ಸ್ವಲ್ಪ ಅಡೆತಡೆ ಇರೋದ್ರಿಂದ ನಾವು ಒಂದು ಸ್ವಲ್ಪ ಲೇಟ್ ಆಯ್ತು ನಮಗೆ ಬರ್ಲಿಕ್ಕೆ. ನಾವು ಬಂದು ಹಿಂದ್ಗಡೆ ಎಲ್ಲನೂ ಆಮೇಲೆ ಬಂದು ದರ್ಶನ ಮಾಡಿಕೊಂಡು ನಾವೇ ಪ್ರಸಾದ ತೊಗೊಂಡು ಹೊರಗಡೆ ಬಂದಿವ್ರಿ. ಅಷ್ಟೊತ್ತಿಗೆ ಎಲ್ಲ ಜನ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಹೊರಗಡೆ ಬಂದು ಅನ್ನ ಪ್ರಸಾದ ತೊಗೊಳಕ್ಕೆ ಕೂತಿದ್ರಿ. ನಾವು ಅದೇ ಟೈಮ್ನಾಗ ಹೋದ್ವಿ. ಅವರು ಹೊರಗಡೆ ಅನ್ನ ಪ್ರಸಾದ ಚಾಲೂ ಆಗಿತ್ತು. ನಾವು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲ ಕಡೆ ಎಲ್ಲ ದೇವ್ರಿಗೆ ಬಿಟ್ಕೊಟ್ಟಿರೋಂಥ ದೇವರಿಗೆಲ್ಲ ಹೋಗಿ ಕೈ ಮುಗಿದು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಆಮ್ಯಾಗ ನಾವು ಹೊರಗಡೆ ಬಂದೀವಿ ನೋಡ್ರಿ. ಆಲ್ರೆಡಿ ಹೊರಗಡೆ ಒಂದು ಲೈನ್ ಪಂತೆ ಕೂತಿತ್ತು. ಎಲ್ಲರೂ ಅನ್ನ ಪ್ರಸಾದ ತೊಗೋತಾ ಇದ್ದು ರೀ. ಆಮೇಲೆ ನಾವು ಕೂಡ ಅವರು ಆದ್ದರಿಂದ. ಆದ್ರೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಭಾಳ ಪದ್ಧತಿ ಸಿರಿಯಾಗಿ ಊಟ ಕೊಡ್ತಾರೆ ರೀ ಇಲ್ಲಿ. ಫಸ್ಟಿಗೆ ಟೇಬಲ್ ಮ್ಯಾಗ ಒಂದು ಕವರ್ನ ಹಾಕ್ತಾರೆ, ವೈಟ್ ಕವರ್ ಕಾಣಿಸ್ತಾ ಇರ್ಬೋದು. ಕವರ್ನ ಹಾಕಿ ಬಾಳೆ ಎಲೆ ಊಟ ನೋಡ್ರಿ. ಬಾಳೆ ಎಲೆ ಕೊಟ್ಟಾರ, ಉಪ್ಪಿನಕಾಯಿ, ಒಂದು 3 ಥರದ ಪಲ್ಯ ಮಾಡಿದ್ರು ಇಲ್ಲಿ. 3 ಥರದ ಪಲ್ಯ, ಅನ್ನ, ಸಾಂಬಾರ. ಭಾಳ ಅಂದ್ರೆ ಭಾಳ ಚಂದ ಮಾಡ್ತಾರೆ ಪ್ರಸಾದ. ವರ್ಷಿಗೆ ಒಂದು ಸಲ ಜಾತ್ರೆ ಆಗ್ತದೆ ರೀ. ಅಂದ್ರೆ ಭಾಳ ಜನಕ್ಕೆ ಗೊತ್ತಾಗಂಗಿಲ್ಲ ರೀ, ಯಾಕಂದ್ರೆ ಕಾಡಲ್ಲಿ ಇರ್ತದಲ್ರಿ. ಹಾಗಾಗಿ ತುಂಬ ಜನಕ್ಕೆ ಗೊತ್ತಾಗಂಗಿಲ್ಲ ನೋಡ್ರಿ. ದೇವಸ್ಥಾನ ಹಿಂದ್ಗಡೆನೇ ಟ್ರೈನ್ ಹೋಗ್ತಾ ಇದೆ. ದೇವಸ್ಥಾನ ಹಿಂದ್ಗಡೆನೇ ಟ್ರೈನ್ ಹೋಗೋ ಜಾಗ ಕೂಡ ಇದೆ. ಮತ್ತು ನೋಡೋಕ್ಕಂತೂ ಭಾಳ ಅಂದ್ರೆ ಭಾಳ ಚಂದ ಅದ ರೀ ದೇವಸ್ಥಾನ. ಟ್ರೈನ್ ಸ್ಟೇಷನ್ ಕೂಡ ನಮಗೆ ಹತ್ತಿರ ಆಗ್ತದ್ರಿ. ಆ ದೇವಸ್ಥಾನ ಹಿಂದ್ಗಡೆನೇ ಹೋಗ್ತಾವೆ. ನಾವು ಅಲ್ಲಿ ಹೋದ್ಮ್ಯಾಗ 2 ಟ್ರೈನ್ ಪಾಸ್ ಐತ್ರಿ ಅಲ್ಲಿಂದ. ಇವಾಗ ನಾವು ಕೂಡ ಅನ್ನ ಪ್ರಸಾದ ತೊಗೊಳಕತ್ತೀವಿ ನೋಡ್ರಿ.
ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ನಪ್ರಸಾದ ಅಂತೂ. ದೇವಸ್ಥಾನ ಕೂಡ ಅಷ್ಟೇ ವಿಶಾಲವಾಗಿ ತುಂಬ ಅಂದರೆ ತುಂಬ ದೊಡ್ಡದದ ರೀ. ಹೊರಗಡೆ ಮಾತ್ರ ಭಾಳ ದೊಡ್ಡದೈತಿ. ಇಡೀ ರೌಂಡ್ ಎಲ್ಲ ಫುಲ್ ದೇವಸ್ಥಾನ, ಒಳಗಡೆ ಕೂಡ ದೊಡ್ಡದೈತಿ. ಒಳಗಡೆ ಇರೋದಕ್ಕಿಂತ ಹೊರಗಡೆನೇ ಜಾಸ್ತಿ ದೊಡ್ಡದದ ರೀ ದೇವಸ್ಥಾನ. ಅದು ಇರೋಂಥದ್ದು ಕಾಡು ಒಳಗೈತಲ್ರಿ, ಎಲ್ಲ ಜಾಗನೂ ದೇವಸ್ಥಾನಕ್ಕೆ ಬಿಟ್ಟಾರ. ಮತ್ತಂದ್ರೆ ಅಷ್ಟೇ ಚೆನ್ನಾಗಿ ಕೂಡ ಜಾತ್ರೆ ಮಾಡ್ತಾರ್ರಿ. ಇವಾಗ ಸ್ವಲ್ಪ ಜನರಿಗೆ ಗೊತ್ತಾಗ್ಲಿಕ್ಕತ್ತದ. ಇವಾಗ ತುಂಬ ಜನ ಬರ್ತಾ ಇದ್ದಾರೆ ರೀ. ಹೋದ ವರ್ಷ ಹಚ್ಚಿ ವರ್ಷ ಅಂತೂ ಜಾಸ್ತಿ ಜನನೇ ಇರ್ತಿರ್ಲಿಲ್ಲ. ಭಾಳ ಅಂದ್ರೆ ಚಂದ ಐತ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ.